15ನೇ ಪ್ರಶ್ನೆ. ಇಲ್ಲಿ ನೀವು 2ರಿಂದ 4 ವಾಕ್ಯ ಅಥವಾ ಅಂಶಗಳಲ್ಲಿ ಅಷ್ಟೇ, ಯಾವುದನ್ನು ನೀವು ಡಿಸ್ಕ್ರೈಬ್ ಮಾಡ್ಬೇಕಾಗಿಲ್ಲ. ಓಕೆನಾ? ಭಾರತದ ವಿದೇಶಾಂಗ ನೀತಿಯ ವಿಕಾಸದ ಹಂತಗಳನ್ನು ಬರೆಯಿರಿ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಹಂತಗಳನ್ನು ಬರೆಯಿರಿ. ಭಾರತದ ವಿದೇಶಾಂಗ ನೀತಿಯು ಯಾವ ಯಾವ ಹಂತಗಳಲ್ಲಿ ವಿಕಾಸ ಹೊಂದಿದೆ? ಮೊದಲನೇದಾಗಿ ಜವಾಹರ್ಲಾಲ್ ನೆಹರೂರವರ ಆದರ್ಶವಾದದ ಹಂತ. ಓಕೆನಾ? ಸೊ ಈ ಒಂದು ಹಂತವು ಭಾರತ ಸ್ವಾತಂತ್ರ್ಯ ಬಂದ ನಂತರ 1947ರಿಂದ 1959ರವರೆಗಿನ ಹಂತವನ್ನ, ಪ್ರಾರಂಭಿಕ ಹಂತ, ಇದನ್ನ ನಾವು ಜವಾಹರ್ಲಾಲ್ ನೆಹರೂರವರ ಆದರ್ಶವಾದದ ಹಂತ ಅಂತ ಡಿಸ್ಕ್ರೈಬ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಭಾರತದ ನೆಹರೂರವರ ಆದರ್ಶವಾದವು ಭಾರತದ ವಿದೇಶಾಂಗ ನೀತಿಯನ್ನ ರೂಪಿಸಲು ಹೆಚ್ಚು ಪ್ರೋತ್ಸಾಹಿಸಿತು, ಪ್ರಭಾವಿಸಿತು. ಆದರ್ಶವಾದ ಎಂತಂದ್ರೆ ಏನು ಮಕ್ಕಳೇ? ಎಲ್ಲರೊಳಗೊಂದಾಗಿ ಶಾಂತಿಯಿಂದ ಬದುಕಲು ನೀಡುವಂತಹ ಪ್ರೇರೇಪಣೆ ನೀಡುವಂತಹ ವಿಚಾರವಾಗಿದೆ. ಓಕೆ, ಸೊ 1947ರ ಕಾಶ್ಮೀರ ವಿಚಾರವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗಿದ್ದಾಗಲಿ, ಅಥವಾ 1954ರ ಚೀನಾದ ಜೊತೆಗಿನ ಒಂದು ಪಂಚಶೀಲ ಒಪ್ಪಂದಗಳನ್ನ ಮಾಡಿರೋದು, ಅಲಿಪ್ತ ನೀತಿ. ಓಕೆ, ಯಾವುದೇ ಒಂದು ಬಣದೊಂದಿಗೆ ಸೇರದೇ ಇರುವಂತಹ ನಿರ್ಧಾರ, ಸೊ ವಸಾಹತುಶಾಹಿ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಇವೆಲ್ಲ ಏನು ಜವಾಹರ್ಲಾಲ್ ನೆಹರೂರ ಆದರ್ಶವಾದದ ಹಂತದಲ್ಲಿ ನಾವು ಕಾಣಬಹುದು. ಓಕೆ, ಆದರೆ ಚೀನಾದ ಒಂದು ಕುಟಿಲ ನೀತಿಯಿಂದಾಗಿ, ಚೀನಾ, ಅಮೆರಿಕ, ಪಾಕಿಸ್ತಾನದ ರಾಷ್ಟ್ರಗಳ ಕುಟಿಲ ನೀತಿಯಿಂದಾಗಿ ಆದರ್ಶವಾದ ನೀತಿಯು ಆಮೇಲೆ ವಿಮರ್ಶನೆಗೆ ಒಳಪಡುತ್ತೆ. ಎರಡನೇದಾಗಿ ಆಯಕಟ್ಟಿನ ವಾಸ್ತವವಾದ ಹಂತ. ಈ ವಾಸ್ತವದ ಹಂತ ಬರೋದು ಎರಡನೇದು 1959ರ ನಂತರ, 1991ರಲ್ಲಿ. ಜವಾಹರ್ಲಾಲ್ ನೆಹರೂರವರು ಏನ್ ಮಾಡಿದ್ರು? ಚೀನಾದೊಂದಿಗೆ ಶಾಂತಿ ಮಾತುಕತೆಯನ್ನ ನಡೆಸಿ ಸಹಬಾಳ್ವೆ ನೀತಿಯನ್ನ ಅನುಸರಿಸಿದ್ರು. ಸೊ ಈ ಒಂದು ಆಧಾರದ ಮೇಲೆ ವಿದೇಶಾಂಗ ನೀತಿ ವಿಕಾಸವಾಗಿತ್ತು. ಆದರೆ 1962ರಲ್ಲಿ ಚೀನಾವು ಭಾರತದ ಮೇಲೆ ದಾಳಿ ಮಾಡಿತು. ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಹದಗೆಟ್ಟಾಗ ಯಾರು ಶಾಶ್ವತವಾದ ಶತ್ರುಗಳಲ್ಲ, ಮಿತ್ರಗಳಲ್ಲ ಅನ್ನುವಂಥದ್ದು ಅರಿವಿಗೆ ಬಂದಂಥದ್ದು. ಸೊ 1961ರಲ್ಲಿ ಸೈನಿಕ ಬಲದೊಂದಿಗೆ ಪೋರ್ಚುಗೀಸರ ವಶದಲ್ಲಿದ್ದ ಗೋವಾವನ್ನು ವಶಪಡಿಸಿಕೊಂಡಿದ್ದು ಒಂದು ಆಯಕಟ್ಟಿನ ವಾಸ್ತವದ ಹಂತದ ಪ್ರಾರಂಭಿಕ ಬೆಳವಣಿಗೆ. ಈ ರೀತಿಯಾಗಿ 59ರಿಂದ 91ರವರೆಗಿನ ನಡುವಿನ ಒಂದು ವಾಸ್ತವವಾದ ಆಯಕಟ್ಟಿನ ವಾಸ್ತವವಾದ ವಿದೇಶಾಂಗ ನೀತಿಯನ್ನ ಸಾಕ್ಷೀಕರಿಸುತ್ತದೆ. ಸೊ ಇಲ್ಲಿ ಏನು ಆದರ್ಶವಾದ ಹಂತದಲ್ಲಿ ನಂಬಿದ್ದಂತಹ ಆದರ್ಶಗಳು ಈ ಆಯಕಟ್ಟಿನ ವಾಸ್ತವದ ಹಂತದಲ್ಲಿ ವಾಸ್ತವವಾದ ತಮ್ಮ ಒಂದು ನಿಜ ರೂಪವನ್ನ ತೋರಿಸಿಕೊಟ್ಟವು ಅಂತ ಅನ್ನೋದು. ಮೂರನೆಯದಾಗಿ ಆರ್ಥಿಕ ಪ್ರಾಯೋಗಿಕ ಹಂತ. 1991ರಿಂದ ಪ್ರಸ್ತುತ ಈಗ ನಡೀತಾ ಇರುವಂತದ್ದು. ಭಾರತವು ತನ್ನ ಒಂದು ಆರ್ಥಿಕತೆಯನ್ನ ಜಗತ್ತಿನೆಡೆಗೆ ತೆರೆದುಕೊಂಡಿದ್ದು ಡಾಕ್ಟರ್ PV ನರಸಿಂಹ ರವರ ಆಡಳಿತದಲ್ಲಿ ಬಂದಂತಹ 1991ರ ಒಂದು ಪಾಲಿಸಿ, ಆರ್ಥಿಕ ನೀತಿ. ಓಕೆ, ಸೊ ಈ ಆರ್ಥಿಕ ನೀತಿಯಿಂದಾಗಿ ಭಾರತವು ರಕ್ಷಣಾತ್ಮಕ ಆರ್ಥಿಕ ನೀತಿಯನ್ನ ಕೈಬಿಟ್ಟು ಜಾಗತೀಕರಣ ಮತ್ತು ಉದಾರೀಕರಣದ ರೂಪದಲ್ಲಿ ಜಗತ್ತಿಗೆ ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣ, LPG ಅಂತ ಹೇಳ್ತೀವಿ ನಾವು. ಓಕೆನಾ? ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಅಂಡ್ ಪ್ರೈವೇಟೈಸೇಷನ್ ಅಂತ 1991ರ ಒಂದು LPG ಪಾಲಿಸಿ ಅಂತ ನಾವು ಇದನ್ನ ಮೇನ್ ಒಂದು ಆರ್ಥಿಕ ಬೆಳವಣಿಗೆ ಹಂತ ಇದು. ಸೊ ಈ ರೀತಿ ನಾವು ಜಗತ್ತಿಗೆ ತೆರೆದುಕೊಂಡಾಗ, ಸೊ ಇದನ್ನ ಬೆಂಬಲಿಸಿ, ಈ ನೀತಿಯನ್ನು ಎಲ್ಲ ಪ್ರಧಾನಿಗಳು ಬೆಂಬಲಿಸಿ ಪ್ರೋತ್ಸಾಹಿಸಿದ್ದರಿಂದ ದೇಶದ ವ್ಯಾಪಾರ ವಹಿವಾಟಿನ ಭಾರಿ ಒಂದು ಉನ್ನತೀಕರಣ ಆಗತ್ತೆ. ಭಾರತವು ಪ್ರಪಂಚದ 5ನೇ ಒಂದು ಆರ್ಥಿಕ ಪ್ರಬಲ ರಾಷ್ಟ್ರವಾಗಿ ಬೆಳೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಓಕೆ, ಸೊ ಈ ರೀತಿ ವಿದೇಶಾಂಗ ನೀತಿ 3 ಹಂತಗಳನ್ನ ನಾವು ನೋಡ್ಬೋದು. ಜವಾಹರ್ಲಾಲ್ ನೆಹರೂರವರ ಆದರ್ಶವಾದ ಹಂತ, ಆಯಕಟ್ಟಿನ ವಾಸ್ತವದ ಹಂತ ಮತ್ತು ಆರ್ಥಿಕವಾದ ಪ್ರಾಯೋಗಿಕ ಹಂತ.